ನಾನು ಈ ಹಣ್ಣುಗಳನ್ನು ತಿಂತೀನಿ. ಆಗ್ಲಾದ್ರೂ ನಿಮಗೆ ಅನುಮಾನ ಪರಿಹಾರ ಆಗ್ಬೋದು. ಈ ಮುದುಕಿ ಮುಂದೆ ನಿಂತು ನಾಟಕ ಮಾಡಿ ಮಾಡಿ ನನಗೂ ಸಾಕಾಗೋಗಿದೆ. ಆದಷ್ಟು ಬೇಗ ಇವಳಿಲ್ಲಿಂದ ತೊಲಗಿದ್ರೆ ಅವಕಾಶ ನೋಡಿಕೊಂಡು ಇವನನ್ನ ಕೋಟೆ ಕನ್ಸ್ಬಿಡ್ಬೋದು. ಏನಂದ್ರಿ? ನನ್ನನ್ನೇ ನಾಶ ಮಾಡ್ತೀನಿ ಅಂದ್ರಿ ಅಲ್ವಾ? ಮುಂದೆ ಬನ್ನಿ ನೋಡೋಣ, ಅದೇನಾಗುತ್ತೋ ಆಗ್ಲಿ. ಬೇಡ ಅಮೃತ, ನೀನು ದುಡುಕ್ತಾ ಇದೀಯ. ನೀನು ಮಾಡ್ತಿರೋದು ಸರಿಯಲ್ಲ. ಈ ಖಡ್ಗವನ್ನ ಕೆಳಗಿಳಿಸು. ನಾನು ನಿನ್ನ ಸಹಾಯಕ್ಕೆ ಬಂದಿರೋ ಬಂದು ನಿನಗೆ ಮಾರ್ಗದರ್ಶಿ ಆಗಿರೋಕ್ ಬಂದಿರೋ ನಾನು. ಬಹುಶಃ ಈ ಭ್ರಮಲೋಕ ನಿನ್ನ ಕೈಲಿ ಈ ಕೆಲಸವನ್ನ ಮಾಡಿಸ್ತಾ ಇದೆ. ಈ ಮಾಯೆಯಿಂದ ಹೊರಗೆ ಬಾ. ನಿನ್ನ ಕಣ್ಣಿಗೆ ಕಟ್ಟಿರೋ ಭ್ರಮೆಯನ್ನು ಪೊರೆನ ಕಿತ್ತಾಕು. ನನ್ನ ಮಾತು ಕೇಳು. ಈ ಆಯುಧನ ಕೆಳಗಿಳಿಸು. ಅಲ್ಲೇ ನಿಲ್ಲಿ. ನಾನ್ ನಿಮ್ಮ ಮಾತನ್ನ ನಂಬಲ್ಲ. ಭ್ರಮೆ ಹಿಡ್ದಿರೋದು ನನಗಲ್ಲ, ನಿಮಗೆ. ನಿಮ್ಮಂತ ಹಿತ್ತಾಳೆ ಕಿವಿ ಇರೋ ಮನುಷ್ಯನಿಂದ ನನಗೆ ತೊಂದರೆನೆ ಹೊರತು ಸಹಾಯ ಅಲ್ಲ. ನೀವು ನಾಶ ಆದ್ರೆ ನನಗೆ ಒಳ್ಳೆಯದು. ಶಾಸ್ತ್ರಿಗಳೇ, ನೀವಿಲ್ಲಿ? ಹೇ ಮೋಸಗಾತಿ, ಈಗೇನೆ ಮಾಡ್ತೀಯಾ? ನೋಡು, ನೋಡಿಲ್ಲಿ, ಆಯುಧ ನನ್ನ ಕೈಯಲ್ಲಿದೆ. ಈಗೇನ್ ಮಾಡ್ತೀಯಾ? ಏನ್ ಮಾಡ್ತೀಯಾ? ಅಸಹಾಯಕಳಾಗಿ ಮೊರೆ ಇಟ್ಟಾಗ ಅಯ್ಯೋ ಪಾಪ ಅಂತ ನಿನ್ನ ಸಹಾಯಕ್ಕೆ ಬಂದ ನನ್ನನ್ನೇ ನೀನ್ ಕೊಲ್ಲೋಕ್ ನೋಡ್ತಿದ್ಯಾ ಅಲ್ವಾ? ಏಯ್ ಬಾ, ತೋರ್ಸು ನಿನ್ನ ಪರಾಕ್ರಮವನ್ನ ತೋರ್ಸು. ನಿಮ್ಮ ಮೇಲೆ ಕೈ ಮಾಡುವಂತಹ ಅಹಂಕಾರನ ತೋರಿಸ್ಬಿಟ್ಟೆ. ನನ್ನನ್ನ ಕ್ಷಮಿಸ್ಬಿಡಿ ಗುರುಗಳೇ. ನಾನು ನಿಮ್ಮ ಮಗಳ ಸಮಾನ ಅಂತ ನೀವೇ ಹೇಳಿದ್ರಿ ಅಲ್ವಾ? ಕ್ಷಮಿಸಿ ಗುರುಗಳೇ. ನಿಮ್ಮ ಮುಂದೆ ಪರಾಕ್ರಮ ತೋರಿಸೋಷ್ಟು ದೊಡ್ಡೋಳಲ್ಲ ನಾನು. ಕ್ಷಮಿಸಿ. ಸಾಕು ಮಾಡು ನೀನು ನಾಟಕದ ಮಾತುಗಳನ್ನ. ಮಗಳೇ ಬೇರೆ, ಮಗಳ ಸಮಾನೇ ಬೇರೆ ಅನ್ನೋದನ್ನ ನಾನೀಗ ತಿಳ್ಕೊಂಡೆ. ನಿನ್ನ ನಿಜವಾದ ಮುಖವಾಡ ಬಯಲಾಯ್ತು ಅಮೃತ, ಬಯಲಾಯ್ತು. ನಿನ್ನ ಈಗ ಉಳಿಸೋ ಪ್ರಶ್ನೆನೇ ಇಲ್ಲ. ನಿನ್ನ ಏಯ್ ಪಾಪಿ, ದುಷ್ಟೆ, ವಂಚಕಿ. ವಾಸುದೇವ, ಎಲ್ಲವೋ ಮೂರ್ಖ ಮನುಷ್ಯ. ನಾನು ಬೀಸಿದ ಭ್ರಮೆಗೆ ಸಂಪೂರ್ಣ ವಶವಾಗಿದೀಯ. ಅಮೃತ, ಅವಳಿಗಿನ್ನ ಉಳಿಗಾಲ ಇಲ್ಲ. ನನ್ನ ಕೆಲಸ ಪೂರ್ಣವಾಯ್ತು. ಓಹೋ, ವೀರಾರ್ಜುನ, ಈ ಘೋರನಿಗೆ ಚೆಳ್ಳೆ ಹಣ್ಣು ತಿನ್ನಿಸಿ ಹೆಂಡತಿ ಜೊತೆ ತಪ್ಪಿಸ್ಕೊಂಡು ಹೋಗಿರೋ ಅರ್ಜುನ. ಹೀಗೆ ಮಲಗಿದ್ಯಾ ನೋಡು, ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಜೀವಂತ ಶವದ ತರ. ಅಯ್ಯೋ ಅಯ್ಯೋ ಪಾಪ, ಈಗ ಆಗ್ಬಾರ್ದಾಗಿತ್ತು. ಅದಕ್ಕೆ ನಿನ್ನ ಹಾವು ಹೆಂಡತಿ ಸಂಜೀವಿನಿ ಮೂಲಿಕೆ ತರೋದಕ್ಕಂತ ಸಂಜೀವಿನಿ ವನಕ್ಕೆ ಹೋಗಿದ್ದಾಳಂತೆ. ಏನೋ ನಿನ್ನ ಬದುಕ್ಸ್ಕೋತೀನಂತ ಪರಮೇಶ್ವರನಿಗೆ ಸವಾಲಕ್ಕೆ ಹೋಗಿದ್ದಾಳಂತಲ್ಲ. ಅಮೃತ ಜುಟ್ಟು ಈಗ ನನ್ನ ಕೈಯಲ್ಲಿದೆ. ಅಮೃತಾಳ ಪ್ರಾಣಕ್ಕೆ ಪ್ರಾಣವಾಗಿರುವ ನಿನ್ನ ಪ್ರಾಣನ ನಾನಿಲ್ಲಿ ತೆಗೆದ್ರೆ ಅವಳು ಯಾವುದೇ ವನದಲ್ಲಿದ್ರೂ ಓಡಿ ಬರ್ತಾಳೆ.
ನನ್ನ ವಶಕ್ಕೆ ಸಿಗ್ತಾಳೆ. ಏಯ್, ಅವಳು ಬೇಕು ಅಂದ್ರೆ ನಿನ್ನ ಬಲಿಪಶು ಮಾಡ್ಲೇಬೇಕು. ಹೇಗ್ ಸಾಯಿಸಿದೀವನ? ಇಲ್ಲ ಹೇಮಾ, ಇನ್ನು ಯಾಗ ಮುಗ್ದಿಲ್ಲ. ಹೇಗ್ ಬರಕ್ಕಾಗುತ್ತೆ ಹೇಳು? ಅರ್ಧ ಪೂಜೆದ್ಲೆ ಬಂದ್ರೆ ತಪ್ಪಾಗುತ್ತೆ ಕಣೆ. ಹಾ, ನನ್ ಮಾತ್ ಕೇಳು. ಇಲ್ಲ ಅತ್ತೆಮ್ಮ, ನಂಗ್ಯಾಕೋ ನಿಮ್ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ನೀವ್ ನನ್ನಿಂದ ಏನನ್ನೂ ಮುಚ್ಚಿಡ್ತಾ ಇದ್ದೀರಾ. ನಿಮ್ ಧ್ವನಿಲಿ ನಂಗೆ ಆತಂಕ ಕೇಳಿಸ್ತಾ ಇದೆ. ಅಲ್ಲ, ಅದ್ ಎಂಥ ಯಾಗ ಅದು? ರಾತ್ರಿ ನಡೆಯುವಂಥದ್ದು? ನೋಡು ಹೇಮಾ, ಹೋಮ ಹವನ ಅಂದ್ರೆ ನೂರಂತಿರುತ್ತೆ. ಅದೆಲ್ಲ ನಮ್ಗೆ ಅರ್ಥ ಆಗುತ್ತಾ ಹೇಳು? ಈಗಾಗ್ಲೇ ಒಂದು ಹೋಮ ಮುಗ್ದಿದೆ, ಇನ್ನೂ ತುಂಬಾ ಇದೆ ಅಂತ ಶಾಸ್ತ್ರಿಗಳು ಹೇಳ್ತಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬರ್ತೀವಿ ಕಣೆ. ಇದೆಲ್ಲ ಮಾಡ್ತಾ ಇರೋದು ಲೋಕ ಕಲ್ಯಾಣಕ್ಕೆ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ ಕಣೆ. ಹೌದಾ? ಹಾಗಂತೀರಾ? ಆಂಟಿ, ಅರ್ಜುನ್ಗೆ ಅಮೃತಗೂ ಫೋನ್ ಕೊಡಕ್ಕೆ ಹೇಳಿ. ಅತ್ತೆಮ್ಮ, ಅಲ್ಲಿ ಅರ್ಜುನೋ ಅಮೃತನೋ ಯಾರಿಗಾದ್ರೂ ಒಬ್ರಿಗೆ ಫೋನ್ ಕೊಡಿ. ನಾನು ಅದೇನೋ ವಿಚಾರ ಕೇಳಬೇಕಿತ್ತು, ಮರ್ತೋಗಿದ್ದೆ. ನೋಡಿ ಹೇಮಾ, ಶಾಸ್ತ್ರಿಗಳು ದಂಪತಿಗಳಿಬ್ಬರು ಮನೆ ಮೇಲೆ ಪುಸಿ ಅದೇನು ಪೂಜೆ ಮಾಡಿಸ್ತಾ ಇದ್ರೆ ಈಗ ಕರಿಯಕ್ಕಾಗಲ್ಲ. ಅಲ್ಲ ಅತ್ತೆಮ್ಮ, ಅದೇನು ಅಂದ್ರೆ ಏನ್ ಹೇಮಾ ನೀನು ಒಳ್ಳೆ ಪೊಲೀಸ್ನವ್ರ ತರ ಎಂಕ್ವೈರಿ ಮಾಡ್ತಾ ಇದೆಯಲ್ಲ. ನೋಡು, ನಿನ್ಗೇನಾರು ಅನುಮಾನ ಇದ್ರೆ ಒಂದ್ ಕೆಲಸ ಮಾಡು. ನಾವು ಪೂಜೆ ಮುಗಿಸ್ಕೊಂಡು 3 ಜನ ಮನೆಗೆ ಬರ್ತೀವಲ್ವಾ, ಆವಾಗ ವಿಚಾರಿಸ್ಕೊ. ಪೂಜೆ ನಡೀತಾ ಇದೆ ಕಣೆ, ಶಾಸ್ತ್ರಿಗಳು ಬೇರೆ ಕರೀತಾ ಇದ್ದಾರೆ. ನಿನ್ ಫೋನ್ ಇಡ್ತೀಯಾ? ಹೇ ಅಮೃತ, ಎಲ್ಲೇ ಬಚ್ಚಿಟ್ಕೊಂಡಿದ್ಯಾ? ಬಾ ಹೊರಗಡೆ. ಸಹಾಯ ಮಾಡಕ್ ಬಂದಿರೋ ನನ್ನನ್ನೇ ಸಾಯಿಸಕ್ ನೋಡ್ತಿದ್ಯಾ? ಹೇಗ್ ಸಂಜೀವನಿ ಪಡ್ಕೊಂತೇವ್ ನಾನು ನೋಡ್ತೀನಿ. ಬಾರೆ, ಬಾ ಆಚೆ. ಗುರುಗಳೇ, ಇದೇನಿದು? ಸಾತ್ವಿಕರಾದ ನಿಮ್ಮ ಮುಖದಲ್ಲಿ ಇಷ್ಟೊಂದು ಕ್ರೋಧ, ಇಷ್ಟೊಂದು ಆವೇಶ. ನಿಮ್ಮ ಕೈಯಲ್ಲಿ ಆಯುಧನ? ಏನಾಯ್ತು? ಏ ಕಪಟ ಹೆಣ್ಣೆ, ಈ ಮೋಸಕ್ಕೆಲ್ಲ ನಾನು ಬಲಿ ಆಗಲ್ಲ. ನೀನ್ ನಾಶ ಆಗ್ಲೇಬೇಕು. ಈ ಭೂಮಿ ಮೇಲೆ ಬದುಕೋ ಅರ್ಹತೆ ನಿನಗಿಲ್ಲ. ಗುರುಗಳೇ, ಏನಾಯ್ತು ನಿಮಗೆ? ಯಾಕೆ ಈ ರೀತಿ ವಿಚಿತ್ರವಾಗಿ ವರ್ತಿಸ್ತಾ ಇದ್ದೀರಾ? ಯಾವ ಮೋಸ, ಯಾವ ಕಪಟದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಯಾಕೋ ನೀವು ಈ ಭ್ರಮಾಲೋಕದ ಮಾಯೆಗೆ ಸಿಲುಕಿದ್ದೀರಾ ಅಂತ ಅನಿಸ್ತಾ ಇದೆ. ಈ ಭ್ರಮಾಲೋಕ ನಿಮಗೆ ಮತಿಭ್ರಮಣೆ ಆಗೋ ಹಾಗೆ ಮಾಡಿದೆ. ಏನ್ ಮಾಡ್ಲಿ ನಾನು? ಓಹೋ, ಈಗ ನನ್ನ ಮೇಲೆ ಮತಿಭ್ರಮಣೆ ಆರೋಪ ಹೊರಿಸ್ತಾ ಇದೆಯಾ? ಉದ್ದಟ ಹೆಣ್ಣೆ, ನಿಜ, ನಿನ್ನಂತ ಉಪಕಾರ ಸ್ಮರಣೆ ಇಲ್ದಿರೋ ಹೆಣ್ಣಿಗೆ ನನ್ನ ಪ್ರಾಣವನ್ನ ಲೆಕ್ಕಿಸದೆ ಸಹಾಯ ಮಾಡಕ್ ಹೋದ್ನಲ್ಲ, ನನಗೆ ಮತಿಭ್ರಮಣೆನೇ ಆಗಿದೆ. ಆದ್ರೂ ನಿನ್ನ ನಿಜ ಸ್ವರೂಪ ಹೊರಗಡೆ ಬಂದ ಮೇಲೆ ನಾನು ನಿನ್ನ ಉಳಿಸಿದ್ರೆ ಸತ್ಯಲೋಕಕ್ಕೆ ನಾನು ಮೋಸ ಮಾಡ್ದಂಗಾಗತ್ತೆ. ಏಯ್, ನಿನ್ನನ್ನು ಉಳಿಸೋ ಮಾತೇ ಇಲ್ಲ. ನಿನ್ನು ಇಲ್ಲಿ ಏನು ರಹಸ್ಯ ಇದೆ, ಅದೇನು ಅಂತ ಪತ್ತೆ ಮಾಡಬೇಕು. ಹೌದು, ನನ್ನ ಅನುಮಾನ ನಿಜ. ಇವರು ಈ ಲೋಕದ ಭ್ರಮೆಯ ಪಾಶಕ್ಕೆ ವಶವಾಗಿದ್ದಾರೆ. ಅವರಿಗೂ ತಿಳಿಯದೆ ಮಾಯೆಯ ಪಾಶಕ್ಕೆ ಸಿಲುಕಿದ್ದಾರೆ. ಮೊದಲು ಇವರಿಂದ ತಪ್ಪಿಸ್ಕೋಬೇಕು. ಇವರಿಗಂಟಿರೋ
ಈ ಸಮಸ್ಯೆಗೆ ಏನಾದ್ರೂ ಪರಿಹಾರ ಹುಡುಕ್ಬೇಕು. ಯಾಕಪ್ಪ, ಯಾಕಾಗಿ ನೋಡ್ತಿದ್ದೆ ನನ್ನ? ಮನೆಯವ್ರ ಹತ್ರ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ನಾನೇನ್ ಮಾಡ್ಲಿ ಹೇಳು? ಮನೆಯಿಂದ ಒಬ್ರಾದ್ಮೇಲೆ ಒಬ್ರು ಫೋನ್ ಮಾಡ್ತಾನೆ ಇದ್ದಾರೆ, ಸೊಸೆ ಮಗ ಅಂತ. ಅವ್ರ ಹತ್ರ ನಾನು ಏನ್ ಹೇಳಿ? ಇಲ್ಲಿರೋ ಪರಿಸ್ಥಿತಿನ, ಒಂದು ಚಿಕ್ಕ ಸುಡುಗುನ ನನ್ ಬಿಟ್ಕೊಡೋ ಸ್ಥಿತಿಲಿ ನಾನಿಲ್ಲ. ನಾನೇನ್ ಮಾಡ್ಲಪ್ಪ? ನಾನೇನ್ ಮಾಡ್ಲಿ ಹೇಳು? ಅಮೃತ ವಾಪಸ್ ಬರೋವರೆಗೂ ಅರ್ಜುನ ಇಲ್ಲಿಂದ ಕದಲ್ಸಾಗಿಲ್ಲ. ಒಂದ್ ವೇಳೆ ಈ ವಿಚಾರ ಏನಾದ್ರೂ ನನ್ನ ಮಗನ್ ಗೊತ್ತಾದ್ರೆ ಒಂದು ಕ್ಷಣನೂ ನನ್ನ ಮೊಮ್ಮಗನ ಇಲ್ಲಿರೋದಕ್ಕೆ ಬಿಡೋದಿಲ್ಲ. ಆಸ್ಪತ್ರೆ ಅದು ಇದು ಅಂತ ಎಲ್ಲ ಶುರು ಮಾಡ್ಬಿಡ್ತಾನೆ ಅವನು. ಪರಿಸ್ಥಿತಿಯನ್ನ ಈಗ ನಿಭಾಯಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲಪ್ಪ. ಹೇಗೋ ಸುಳ್ಳು ಹೇಳಿ ಹೇಳಿ ಎಲ್ಲಾನು ನಿಭಾಯಿಸ್ತಾ ಇದ್ದೀನಿ. ಇಂಥ ಸಂಟ ಯಾವ ತಾಯಿಗೂ ಬರೋದ್ ಬೇಡಪ್ಪ, ಯಾವ ತಾಯಿಗೂ ಬರೋದ್ ಬೇಡ. ಅಮ್ಮ, ನಿಮ್ಮ ನೋವು, ನಿಮ್ಮ ಇಕ್ಕಟ್ಟು ಎಲ್ಲ ನನ್ಗೆ ಅರ್ಥ ಆಗುತ್ತೆ. ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ, ನೊಂದ್ಕೋಬಿಡಿ. ಒಳ್ಳೆ ಉದ್ದೇಶಕ್ಕೋಸ್ಕರ ಹೇಳೋ ಸುಳ್ಳು ಸುಳ್ಳಲ್ಲಮ್ಮ. ಹೌದಪ್ಪ, ಶಾಸ್ತ್ರಿಗಳು ಇದೇ ಮಾತು ಹೇಳಿದ್ರು. ಆಗ್ಲೇ ನನ್ನ ಮನಸ್ಸಿಗೆ ಸಮಾಧಾನ ಆಗಿತ್ತು. ಶಾಸ್ತ್ರಿಗಳು ಅಂದಮೇಲೆ ನನ್ಗೀಗ ಜ್ಞಾಪಕ ಬಂತು. ನೋಡು, ನಾನು ಶಾಸ್ತ್ರಿಗಳ ಹತ್ರ ಒಂದು ವಿಷಯ ಮಾತಾಡೋದಿದೆ. ನಾನು ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ. ನೀನು ಸ್ವಲ್ಪ ಇವನ್ನ ನೋಡ್ಕೊತಾ ಇರಪ್ಪ. ಸರಿ ಸರಿ. ವಾಸುದೇವ ಅವರಿಗೆ ಭ್ರಮೆ ಹಿಡಿದ್ಬಿಟ್ಟಿದೆ. ಏನಾಗಬಾರ್ದಾಗಿತ್ತೋ ಅದೇ ಆಗಿದೆ. ಅವರು ಈ ಲೋಕದ ಭ್ರಮೆಯ ಪಾಶಕ್ಕೆ ಬಲೆ ಪಶು ಹಾಕ್ಬಿಟ್ಟಿದ್ದಾರೆ. ಇದಕ್ಕೆ ಅವರ ಬದಲಾದ ಕಣ್ಣುಗಳೇ ಸಾಕ್ಷಿ. ಈಗ ಅವರನ್ನ ಆ ಭ್ರಮೆಯಿಂದ ಹೊರಗಡೆ ತರೋದು ಹೇಗೆ? ವಾಸುದೇವ ಅವರನ್ನ ರಕ್ಷಿಸ್ಕೊಳ್ಳೋದು ಹೇಗೆ? ಭ್ರಮೆ ನೆರಳಲ್ಲಿ ಅಡಗಿರುತ್ತದೆ. ಭ್ರಮೆ ನೆರಳಲ್ಲಿ ಅಡಗಿರುತ್ತೆ ಅಂದ್ರೆ ಏನರ್ಥ? ಓಹೋ, ಇಲ್ಲಿದೆಯಾ ನೀನು? ಸಂಜೀವಿನಿ ಮೂಲಿಕೆ ಬೇಕು ಅಲ್ವಾ ನಿನಗೆ? ಅದು ಹೇಗ್ ಪಡ್ಕೋತೀಯೋ ನಾನು ನೋಡ್ತೀನಿ. ಇಲ್ಲಿದ್ದಾಳ ಅವಳು? ಗುಹೆಲ್ ಅಡಗಿರ್ಬೇಕು ಅವಳು. ಬಿಡಲ್ಲ ನಿನ್ನ, ಬಿಡಲ್ಲ. ಭ್ರಮೆಯಲ್ಲಿ ನೆರಳು ಅಡಗಿದೆ ಅಂದ್ರೆ ಏನರ್ಥ? ಏಯ್! ಬಿಡು, ನಿನ್ನನ್ನು ಸಾಯಿಸ್ಬಿಡ್ತೇನೆ ಇವತ್ತು. ಏನಾಗಿದೆ ನಿಮಗೆ? ನನ್ನನ್ನು ಕೊಲ್ತೀಯಾ? ಕೊಲ್ಲು, ಕೊಲ್ಲು. ಹೌದು, ಕೊಲ್ತೀನಿ. ಅಷ್ಟೊಂದು ಆತ್ಮವಿಶ್ವಾಸನ? ಕೊಲ್ಲು, ಕೊಲ್ಲು, ನೋಡೋಣ. ಭ್ರಮೆ ನೆರಳಲ್ಲಿ ಅಡಗಿರುತ್ತದೆ. ಭ್ರಮೆ ನೆರಳಲ್ಲಿರುತ್ತೆ.
ಏನಮ್ಮ ಇದು? ನಿನ್ನಂತ ಸಾಧು ಹೆಣ್ಣು ಮಗಳು, ದೈವ ಭಕ್ತಿ ಇರೋ ಹೆಣ್ಣು ಮಗಳು ಹೀಗೆ ಆಕ್ರೋಶದಿಂದ ಕತ್ತಿ ಹಿಡ್ಕೊಂಡು ನಿಂತಿದ್ಯಲ್ಲ, ಏನಮ್ಮ ಇದೆಲ್ಲ? ಮಾತಾಡಮ್ಮ. ಸಮಾಧಾನ ಮಾಡ್ಕೊಮ್ಮ. ಯಾಕಮ್ಮ ಅಳ್ತಾ ಇದ್ಯಾ? ಏನಾಯ್ತು ಅಂತ ಹೇಳಮ್ಮ. ನೀವು ನಿಮಗೆ ಅರಿವಿಲ್ಲದೆ ಬ್ರಹ್ಮಲೋಕದ ಪಾಶಕ್ಕೆ ಸಿಲುಕಿದ್ರಿ. ನನ್ನನ್ನು ಕೊಲ್ಲೋದಕ್ಕೆ ಬಂದ್ರಿ. ಸಕಾಲಕ್ಕೆ ಶಾಸ್ತ್ರಗಳು ಕೊಟ್ಟ ಸುಳಿವು ನೆನಪಾಯ್ತು. ನಾನು ನಿಮ್ಮ ನೆರಳನ್ನ ಕೊಂದು ನಿಮ್ಮನ್ನ ಅದರಿಂದ ಹೊರಗಡೆ ತಂದೆ. ಈಗ ನನ್ಗೆ ಯಾವುದು ಭಯ ಇಲ್ಲ. ನೀವು ಮತ್ತೆ ಮಾಮೂಲಂತಾಗಿದ್ದೀರಾ. ಭ್ರಮೆಯ ಕ್ರೂರ ಹಿಡಿತದಿಂದ ಹೊರಗಡೆ ಬಂದಿದ್ದೀರಾ. ಆ ದೇವರು ನಮ್ಮ ಪಾಲಿಗಿದ್ದಾನೆ. ಅಯ್ಯೋ, ಎಂತ ಕೆಲಸ ಆಗೋಯ್ತಮ್ಮ. ನನ್ನಿಂದ ಘೋರ ಅಪರಾಧ ಆಗೋಯ್ತು. ನಾನು ಪಾಪಿ ಮಾ, ನಾನು ಪಾಪಿ. ನನ್ನನ್ನು ಕ್ಷಮಿಸ್ಬಿಡಮ್ಮ. ಎಂತ ಮಾತು ಅಂತ ಆಡ್ತಾ ಇದ್ದೀರಾ? ಬಿಡ್ತು ಅನ್ನಿ. ಇವೆಲ್ಲವೂ ನಮ್ಮನ್ನ ಮೀರಿ ನಡೆದಿದ್ದು. ನಾವು ಗೆದ್ದಿದ್ದೀವಿ ಗುರುಗಳೇ. ಕೊನೆ ಪಕ್ಷ ನಮ್ಮಿಬ್ಬರಲ್ಲಿ ಒಬ್ಬರನ್ನಾದ್ರೂ ಆ ಭಗವಂತ ಸಹಜವಾಗಿ ಇಟ್ಟಿದ್ನಲ್ಲ, ಅಷ್ಟು ಸಾಕು. ಅದೇ ನಮಗೆ ಶ್ರೀರಕ್ಷೆ ಆಯಿತು. ಸಮಾಧಾನ ಮಾಡ್ಕೊಳ್ಳಿ ಗುರುಗಳೇ. ನೀನಿನ್ನೂ ಬದುಕಿದ್ಯಾ? ಮತ್ತೆ ಅವಾಗ ನಡೆದಿದ್ದು? ನೀನ್ ಯಾಕೆ ಇಲ್ಲಿಗೆ ಬಂದೆ? ಎಲ್ಲಾ ಸಮಸ್ಯೆಗಳು ನಿನ್ನಿಂದಾನೇ ಶುರುವಾಗಿದ್ದು. ಹೊರಟೋಗು ಇಲ್ಲಿಂದ. ಅಮೃತ, ನಾನು ಈ ಲೋಕದ ಕಾವಲುಗಾರ. ಸಂಜೀವಿನಿ ಮೂಲಿಕೆಯನ್ನು ಹುಡ್ಕೊಂಡು ಬರ್ತಾರಲ್ಲ ಜನ, ಅವ್ರನ್ನ ಪರೀಕ್ಷಿಸಬೇಕಾಗಿದ್ದು ನನ್ನ ಕರ್ತವ್ಯ. ಹೌದು, ಇಷ್ಟೊತ್ತು ಈ ವಾಸುದೇವನ್ನ ಭ್ರಮೆಗೆ ಒಳಪಡಿಸಿದ್ದು ನಾನೇ. ನಿಮ್ಮಿಬ್ಬರನ್ನ ವೈರಿ ಮಾಡಿದ್ದು ನಾನೇ. ಅಮೃತ, ನಿನ್ನ ದಿಟ್ಟತನದಿಂದ, ನಿನ್ನ ನಿಷ್ಠೆಯಿಂದ, ದೈವ ಬಲದಿಂದ, ನಿನ್ನ ಸಮಯ ಪ್ರಜ್ಞೆಯಿಂದ ವಾಸುದೇವನ ಕಾಪಾಡ್ಬಿಟ್ಟೆ. ನಾನು ಹಾಕಿದ ಸವಾಲನ್ನ ಗೆದ್ದುಬಿಟ್ಟೆ. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ಅಮೃತ. ನಿನಗೆ ಒಳ್ಳೇದಾಗ್ಲಿ. ನಿನ್ನ ಹೋರಾಟಕ್ಕೆ ಜಯ ಸಿಗ್ಲಿ. ಈಗ ನೀವು ಇಲ್ಲಿಂದ ಹೋಗೋದಿಕ್ಕೆ ನನ್ನ ಅನುಮತಿ ಇದೆ. ನೀವು ಹೊರಡಬಹುದು. ಎಲ್ಲ ಒಳ್ಳೇದಾಗ್ಲಿ. ನೋಡಿದ್ರ ತಾಯಿ, ಅಮೃತಾಳ ಭಕ್ತಿ, ನಿಷ್ಠೆ, ಪ್ರಾಮಾಣಿಕತೆ, ಬುದ್ಧಿವಂತಿಕೆ, ಬದ್ಧತೆ ಎಲ್ಲವೂ ಒಟ್ಟಿಗೆ ಸೇರಿ ಅವಳನ್ನ ಎರಡನೇ ಲೋಕ ದಾಟುವಂತೆ ಮಾಡಿದೆ. ಈಗ ಅವಳು ಮೂರನೇ ಲೋಕವನ್ನು ಪ್ರವೇಶಿಸ್ತಾ ಇದ್ದಾಳೆ. ಪರಮೇಶ್ವರನ ಕೃಪೆ ಅವಳ ಮೇಲೆ ಸದಾಕಾಲ ಹೀಗೆ ಇರುತ್ತೆ ತಾಯಿ. ಭಗವಂತ ಅವಳನ್ನ ಸದಾಕಾಲ ಹೀಗೆ ಕಾಯುತ್ತಾ ಎಲ್ಲ ಲೋಕವನ್ನ ದಾಟಿ ಸಂಜೀವನಿ ಬಳಿಗೆ ಅವಳನ್ನ ಕರ್ಕೊಂಡೋಗಿ ಬಿಡಪ್ಪ. ಅವಳ ಆಶಯ ಈಡೇರುವಂತೆ ಮಾಡು. ನಿನ್ನ ಕೃಪೆ ಅವಳ ಮೇಲೆ ಸದಾಕಾಲ ಹೀಗೆ ಇರಲಿ ತಂದೆ. ಓಂ ನಮಃ ಶಿವಾಯ. ಪರಮೇಶ್ವರ, ಅಂತೂ ನಿನ್ನ ನಂಬಿ ಹೊರಟಿರೋ ನಿನ್ ಭಕ್ತಿ ಕೈ ಹಿಡಿದು ಕಾಪಾಡ್ತಿದ್ಯಾ. ಇದೇ ರೀತಿ ಕೊನೆವರೆಗೂ ಕಾಪಾಡು. ಅಷ್ಟೇ ಅಷ್ಟೇ ನಾನು ನಿನ್ನ ಕೇಳ್ಕೊಳ್ಳೋದು. ಶಾಸ್ತ್ರಿಗಳೇ, ಮುಂದಿನ ಲೋಕ ಯಾವುದು?
ಈಗ ಇನ್ನೊಂದು ಲೋಕಕ್ಕೆ ಪ್ರವೇಶ ಸಿಕ್ತಂಗಾಯ್ತು.